ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತು ನಾವು ಓಟ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಈಸಿ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಬನ್ನಿ ಮಾಡೋಣ. ಫಸ್ಟ್ ಒಂದು ಬೌಲ್ಗೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು 2 ಅವರ್ಸ್ ಮುಂಚೆ ನೆನೆಸಿಟ್ಕೊಳ್ಳಿ. ಬಿಸಿನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ಳಿ. ರಾತ್ರಿ ನೆನೆಸಿಟ್ಕೊಂಡ್ರೂ ಆಗುತ್ತೆ, ಬೆಳಗ್ಗೆ ಮಾಡ್ಕೊಬೋದು. ಬಟ್ ನಾನು ಯಾವಾಗಲೂ 2 ಅವರ್ಸ್ ಮುಂಚೆ ಬಿಸಿನೀರಲ್ಲೇ ನೆನೆಸಿಟ್ಕೊಂಡು ಮಾಡೋದು. ನನಗೆ ಅದೇ ಚೆನ್ನಾಗಿ ಬರುತ್ತೆ. ಓಕೆ, ಬನ್ನಿ ಇವಾಗ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ನೋಡಿದೆ, ನೆನೆಸಿಟ್ಕೊಂಡಿರೋ ಅಕ್ಕಿ 2 ಅವರ್ಸ್ ಮುಂಚೆ ನೆನೆಸಿಟ್ಕೊಂಡಿದ್ದು, ಮತ್ತು ಅನ್ನ 1 ಕಪ್ಪು, ಸ್ವಲ್ಪ ತೆಂಗಿನಕಾಯಿ, ಮತ್ತು 1-2 ಸ್ಪೂನ್ ಎಣ್ಣೆ. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಉಪ್ಪು ಹಾಕಿ ರುಬ್ಕೊಂಬರೋಣ ಬನ್ನಿ. ನೋಡಿ, ಈಗ ರುಬ್ಬಿಸ್ಕೊಂಡಿದ್ದೀನಿ. ನೋಡಿ, ತುಂಬ ತೆಳು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಆ ಹದಕ್ಕೆ ಆಡಿಸ್ಕೊಬೇಕು. ನೋಡಿ, ಎಣ್ಣೆ ಹಾಕೋದ್ರಿಂದ ನಾವು ಆಡಿಸುವಾಗ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೋದು ನಾವು ಆಡಿಸುವಾಗ. ಅದನ್ನು ಸ್ಕಿಪ್ ಮಾಡಬೇಡಿ, ಎಣ್ಣೆನ ಆಡಿಸುವಾಗ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಇದನ್ನು ಮಾಡೋದು ಒಂದು ಮಣ್ಣಿನ ಚಟ್ಟಿ ನೋಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಬಿಸಿ ಆದಮೇಲೆ ಇದಕ್ಕೆ ಹಾಕೋಣ. ಈ ಥರ ನೋಡಿ, ಈಗ ಹಾಕಿ ಥರ ಇದನ್ನೊಂದು 5 ಮಿನಿಟ್ಸ್ ಮುಚ್ಚಿಟ್ಬಿಡೋಣ. ಬೇಯಬೇಕಲ್ವ, ಅದು ಸ್ವಲ್ಪ ದಪ್ಪ ಇರುತ್ತೆ, ಒಳಗಡೆ ಚೆನ್ನಾಗಿ ಬೇಯಬೇಕದು. ಸೊ ಒಂದು 5 ಮಿನಿಟ್ಸು ತುಂಬ ಲೋ ಫ್ಲೇಮಲ್ಲೂ ಅಲ್ಲ, ಹೈ ಫ್ಲೇಮಲ್ಲೂ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ನೋಡಿ, ಇವಾಗ ನೋಡಿ ಆಗಿದೆ ಇದು. ನೋಡಿ, ಬೆಂದಿದೆ, ಒಳಗಡೆ ಎಲ್ಲ ಬೆಂದಿದೆ. ನೋಡಿ, ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಅದೇ ಥರ ಬಾಕಿ ಇರೋ ಹಿಟ್ಟನ್ನು ದೋಸೆ ಮಾಡ್ಕೊಳ್ಳಿ. ನೋಡಿ, ಇವಾಗ ನೋಡಿ ಒಳಗಡೆ ನೋಡಿ ಎಷ್ಟು ಎದುಳಾಗಿ ಬಂದಿದೆ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಸರ್ವ್ ಮಾಡೋಣ. ಇದು ಯಾವ ಸಾರು ಜೊತೆಗೆ ಬೇಕಿದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ಇವತ್ತು ನಾನು ಸಾಂಬಾರು ಮಾಡಿದ್ದೀನಿ, ಸೊ ಸಾಂಬಾರು ಜೊತೆಗೆ ನನ್ನ ಮಗಳಿಗೆ ಕೊಡ್ತೀನಿ. ಓಕೆ, ಎಲ್ಲರೂ ಮನೇಲಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.